ನೀವು ಪುಟ್ಟ ಮಕ್ಕಳನ್ನ ಕರೆದು ಕೂಡ ಅವ್ರಿಗೆ ಒಂದು ಡ್ರೆಸ್ ಕೊಡೋದ, ಅವ್ರಿಗೆ ಫಸ್ಟ್ ಫೀಡ್ ಮಾಡೋದು. ನಾನು ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಇದ್ದರೆ ನಾನು ಇದನ್ನು ಮಾಡಬಹುದಾ? ಕೆಲವು 9 ದಿನದಲ್ಲಿ 1000 ಸಲ ಚಾಂಟಿಂಗ್ ಇದನ್ನು ಮಾಡಿದ್ರೆ ನೀವು ಅಂದ್ಕೊಳ್ಳೋ ಆ ವಿಶ್ವ ಕಂಪ್ಲೀಟಾಗಿ ಈಡೇರತ್ತೆ. ನಾವು 9 ಡೇಸ್ ನವರಾತ್ರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿದಿನ ಬಿಫೋರ್ ದ ಡೇ ಅಂದರೆ ಈವ್ನಿಂಗ್ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ಒಂದು ಸೆಷನ್ನ ತಗೊಂಡು ನಿಮಗೆ ಕಂಪ್ಲೀಟಾಗಿ ಯಾವ್ಯಾವುದನ್ನು ಮಾಡ್ತಾ ಇದ್ದೀವಿ ಅಂತ ಥ್ರೂ ಗೂಗಲ್ ಮೀಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾರಿಗೆಲ್ಲ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದೆ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಬಟ್ ವಾಟ್ ಐ ಸೇ ಇಸ್, ನನಗೆ ಈ ದೇವ್ರದ್ದು ಒಂದೇನೋ ಇಟ್ಟಿದ್ರೆ ಕೆಟ್ಟದಾಗ್ಬಿಡುತ್ತೆ ನನ್ನ ಮನೆಯಲ್ಲಿ ಅಂತ ನೀವು ನಂಬ್ತೀರಾ ಅಂತ ಅಂದರೆ ಐ ಪ್ರಿಫರ್ ಯು ಶುಡ್ ನಾಟ್ ಡೂ ದಟ್ ಪೂಜಾ ಆಲ್ಸೋ. ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು, ಹೌ ಟು ಡೂ ದ ವ್ರತಾಸ್ ಅಂತ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಲ್ಸ್ ಆಫ್ ಶರು. ಸೊ ಇವತ್ತಿನ ದಿನ ನಾನು ನಿಮಗೆ ಹೇಳ್ತಾ ಇರುವಂತಹ ಒಂದು ಬೆಸ್ಟ್ ವಿಷಯ ಏನು ಅಂತ ಅಂದರೆ ಹೌ ಟು ಮ್ಯಾನಿಫೆಸ್ಟ್ ಆಲ್ ಯುವರ್ ಡ್ರೀಮ್ಸ್ ಬೈ ಓವರ್ಕಮಿಂಗ್ ಯುವರ್ ಫಿಯರ್ಸ್. ನಿಮಗೆ ಆಲ್ರೆಡಿ ಥಂಬ್ನೈಲ್ನ ನೋಡಿ ಗೊತ್ತಾಗಿರುತ್ತೆ. ಸೊ ಈ 9 ದಿನ ನವರಾತ್ರಿನ ನೀವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿ ನಿಮ್ಮ ಹೊಸ ಲೈಫನ್ನು ಫಾರ್ಮ್ ಮಾಡ್ಕೋಬಹುದು ಅಂತ. ಸೊ ನವರಾತ್ರಿ ಅಂದ ತಕ್ಷಣನೇ ತುಂಬ ಜನರಿಗೆ ಕೆಲವೊಂದಷ್ಟು ಕ್ವಶನ್ಸ್ ಇರುತ್ತೆ. ಏನಂತ ಅಂದರೆ, ನಾವು ಯಾವ ರೀತಿಯಾಗಿ ವ್ರತನ ಮಾಡಬೇಕು, ಅಥವಾ ನವರಾತ್ರಿ ವ್ರತ ಅಂತ ಅಂದರೆ ನಾವು ಇಷ್ಟೇ ಟೈಮಿಂಗ್ಸಲ್ಲಿ ಮಾಡಬೇಕಾ, ಹೇಗೆ, ಏನು, ಎತ್ತ ಅಂತ. ಸೊ ಅದನ್ನೆಲ್ಲದನ್ನು ಕೂಡ ನಾನಿವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು, ನವರಾತ್ರಿ ಯಾವತ್ತಿಂದ ಶುರು ಆಗುತ್ತೆ ಅಂತ ಹೇಳ್ಬಿಡ್ತೀನಿ. 22ನೇ ತಾರೀಕು ಅಂದರೆ ಸೋಮವಾರದಿಂದ ನೆಕ್ಸ್ಟ್ 9 ದಿನಗಳ ಕಾಲ ನವರಾತ್ರಿ ಶುರು ಆಗುತ್ತೆ. ಸೊ ಆ ನವರಾತ್ರಿ ದಿನ, ಆ ದಿನಕ್ಕೆ ಆ ದೇವಿಗಳನ್ನು ನಾವು ಆರಾಧನೆ ಮಾಡ್ತೀವಿ. ನಾನು ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಸೊ 9 ದಿನಕ್ಕೆ 9 ದೇವಿನ ಆರಾಧನೆ ಮಾಡ್ತೀವಿ. ಅಂದರೆ 9 ನವದುರ್ಗಿಯರನ್ನು ಆರಾಧನೆ ಮಾಡ್ತೀವಿ ಅಥವಾ ನವಶಕ್ತಿಯರನ್ನು ಆರಾಧನೆ ಮಾಡ್ತೀವಿ. ಆ್ಯಂಡ್ ನಾವಿದನ್ನು ಆ ಪರ್ಟಿಕ್ಯುಲರ್ ಕಲರ್ ಕೋಡನ್ನ ಉಪಯೋಗಿಸ್ಕೊಂಡು ಮಾಡ್ತೀವಿ. ಏನಕ್ಕೆ ಕಲರ್ ಕೋಡು ಅಂತ ಅಂದರೆ, ಆ ದೇವರು ರೆಪ್ರೆಸೆಂಟ್ ಮಾಡುವಂತಹ ಗುಣಗಳನ್ನ ಈ ಕಲರ್ಗಳು ಎಕ್ಸ್ಪ್ಲೇನ್ ಮಾಡುತ್ತೆ. ಇಫ್ ಟೈಮ್ ಪರ್ಮಿಟ್ಸ್, ಯಾವ ಕಲರ್ಗೆ ಏನು ವಿಶೇಷತೆ ಇದೆ, ಯಾವ ದೇವಿಯ ಗುಣ ವಿಚಾರಗಳು ಯಾವ ರೀತಿ ಇದೆ ಅಂತ ನಾನು ಸೆಪ್ರೇಟ್ ವಿಡಿಯೋನ ಕೂಡ ಮಾಡಿ ಹಾಕ್ತೀನಿ. ಸೊ ಮೊದಲಿಗೆ ಹೇಗೆ ನವದುರ್ಗರನ್ನ ನಾವು ಆರಾಧನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು, ಹೌ ಟು ಡೂ ದ ವ್ರತಾಸ್ ಅಂತ ನಾನು ಹೇಳ್ತೀನಿ. ಅದಕ್ಕೆ ಸುಮಾರಷ್ಟು ಪೂರ್ವ ಸಿದ್ಧತೆಗಳನ್ನ ನೀವು ಮಾಡಬೇಕಾಗಿದೆ. ಮೊದಲು ಮಾಡಬೇಕಾಗಿರುವಂತಹ ವಿಷಯ ಅಂತ ಅಂದರೆ ಟು ಓವರ್ಕಮ್ ಯುವರ್ ಫಿಯರ್ಸ್. ನಾನು ಯಾವಾಗಲೂ ಹೇಳೋ ರೀತಿ ನಿಮ್ಮ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರನೇ ನಿಮಗೆ ಒಂದು ಹೊಸ ಜೀವನವನ್ನು ಶುರು ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಆಲ್ರೆಡಿ ಒಂದು ಅರ್ಧ ಲೀಟ್ರ್ ಬಾಟ್ಲು ನೀರು ತುಂಬಿದೆ, ಅದನ್ನು ಖಾಲಿ ಮಾಡ್ತೀರಾ, ಮತ್ತೆ ಹೊಸ ನೀರನ್ನು ತುಂಬಿಸೋಕ್ಕಾಗಲ್ಲ. ಸೊ ಮೊದಲು ನೀವು ಅದನ್ನು ಖಾಲಿ ಮಾಡಬೇಕು. ಹೇಗೆ? ಬೈ ಲೀವಿಂಗ್ ದಟ್ ಫಿಯರ್ಸ್. ಅಂದರೆ ಆ ಒಂದು ಬೇಡದೇ ಇರುವಂಥ ನೀರನ್ನು ಅಥವಾ ಕೆಸರು ನೀರು ಏನೋ ಒಂದು ನಮ್ಮದ್ರಲ್ಲಿ ಏನಿರುತ್ತೆ ಅದನ್ನು ಚೆಲ್ಲೋ ಮುಖಾಂತರ ನಾವು ವಾಟರ್ ಬಾಟಲ್ಗೆ ರೀಫಿಲ್ ಮಾಡ್ಬೋದು. ಹೌದಾ? ಸೊ ಹೆಂಗೆ ಶುರು ಮಾಡೋದು? ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಹೆಂಗೆ ಮಾಡಬೇಕು ಅಂತ ಅಂದರೆ, ನಿಮಗೆ ಏನೆಲ್ಲ ಫಿಯರ್ಸ್ ಇದೆ, ನೀವು ಏನೆಲ್ಲ ಓವರ್ಕಮ್ ಮಾಡಬೇಕು, ನಿಮಗೆ ಯಾವ್ಯಾವ ವಿಚಾರಗಳಿಂದ ಮ್ಯಾನಿಫೆಸ್ಟೇಷನ್ಸ್ನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು. ನೀವು ಲಿಸ್ಟ್ ಔಟ್ ಮಾಡ್ಕೊಂಡ ನಂತರ ಯು ಜಸ್ಟ್ ಕೀಪ್ ಇಟ್ ಅಸೈಡ್ ಆ್ಯಂಡ್ ಸೇ, ನಾನು ಈ ನವದುರ್ಗಿಯರನ್ನು ಆರಾಧನೆ ಮಾಡೋ ಮುಖಾಂತರ ನನಗೆ ದುಡ್ಡು ಕಾಸಿನ ಸಮಸ್ಯೆ ಇದೆಯಾ, ಅಥವಾ ನನಗೆ ಯಾವುದೋ ಒಂದು ಪಬ್ಲಿಕ್ಕಲ್ಲಿ ನನಗೆ ಫೇಸ್ ಮಾಡೋದಕ್ಕೆ ಸಮಸ್ಯೆ ಇದೆ, ಎಲ್ಲದೂ ಕಣ್ಮುಚ್ಕೊಂಡು ನೀಟಾಗಿ ನೆನಪಿಸ್ಕೊಂಡು ನಾನು ಅದೆಲ್ಲದನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ದುರ್ಗಿಯರ ಶಕ್ತಿಯೊಟ್ಟಿಗೆ ಅವರ ಒಂದು ಚಾರ್ಮನ್ನು ಮತ್ತು ಆ ಒಂದು ಸಕ್ಸಸ್ಸನ್ನು ನನ್ನ ಜೊತೆ ಕ್ಯಾರಿ ಔಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಬೇಕು. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕ್ಲೆನ್ಸಿಂಗ್ ಯುವರ್ ಹೌಸ್. ಹೌದು, ನಾವು ನೀಟಾಗಿ ಮನೆ ಕ್ಲೆನ್ಸ್ ಮಾಡ್ಬೋದು. ಇದಕ್ಕೆ ಒಂದು 3 ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ. ಪ್ರತಿಯೊಂದು ಪಾತ್ರೆ ತೆಗಿಬೇಕಾ, ಪ್ರತಿಯೊಂದು ಬಟ್ಟೆ ಎಲ್ಲ ಒಗ್ಬಿಡ್ಬೇಕಾ, ಆ ಥರ ಎಲ್ಲ ಏನೂ ಇಲ್ಲ. ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಮೊದಲಿಗೆ 5 ಲವಂಗ, 5 ಮೆಣಸು, 5 ಚಕ್ಕೆ ಪೀಸ್ಗಳು, ಅರ್ಧ ಅಥವಾ 1 ಕೊಂಬು ಅರಿಶಿಣ, ಒಂದು ಸ್ವಲ್ಪ ಉಪ್ಪು, ಅದರ ಜೊತೆಗೆ ಏಲಕ್ಕಿನ ಹಾಕಬೇಕು. ಏಲಕ್ಕಿ ವಿತ್ ಸಿಪ್ಪೆ ಇರಬೇಕು, ಓಕೆನಾ? ಅದಾದ ಮೇಲೆ 5 ಬೇ ಲೀಫ್ಗಳು. ಈ ಬೇ ಲೀಫಲ್ಲಿ 2 ಥರ ನೀವು ಮಾಡ್ಬೋದು. ಪ್ಲೇನ್ ಬೇ ಲೀಫ್ನ ಹಾಕಿ ನೀವು ರಿಚುವಲ್ನ ಮಾಡಬಹುದು, ಅಥವಾ ನಮ್ಮ ಮನೇಲಿ ಏನೋ ಒಂದು ದರಿದ್ರ ಇದೆ ಅಂತ ನಮ್ಗನ್ನಿಸ್ಬೋದು, ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ದುಡ್ಡು ಕಾಸಿನ ಸಮಸ್ಯೆ ಆಗ್ತಾ ಇದೆ ನನಗೆ ಅಂತ ಅನ್ನುವಾಗ, ನನಗೆ ನನ್ನ ಮನೆಯಲ್ಲಿರುವಂಥ ಎಲ್ಲ ದರಿದ್ರವೂ ಕೂಡ ದುಡ್ಡಿನ ಸಮಸ್ಯೆಗೆ ಏನೇನಿತ್ತು ಆ ಸಮಸ್ಯೆ ಎಲ್ಲ ಮುಗಿದೋಯ್ತು, ಹುರಿದೋಯ್ತು, ಅಥವಾ ಐ ಬರ್ನ್ಟ್ ಇಟ್ ಔಟ್ ಆಲ್ ಅಂತ ನೀವು ಬರಿಬಹುದು. ಬರೆದು ಅದೆಲ್ಲದನ್ನು ಕೂಡ ಒಂದು ಮಣ್ಣಿನದಕ್ಕೋ ಅಥವಾ ಕಂಚಿನದಕ್ಕೋ ಯಾವುದಕ್ಕೋ ಲೋಹದ್ದು ಆ ಥರದಕ್ಕೆ ಹಾಕಿ
ನೀಟಾಗಿ ಬರ್ನ್ ಮಾಡಬೇಕು. ಬರ್ನ್ ಮಾಡ್ತಾ ಬೆಂಕಿ ಇರೋವಾಗನೇ ನೀವು ಮನೆಗೆಲ್ಲ ಹೊಗೆ ಕೊಡಬಹುದು, ಅಥವಾ ಅದು ಆರಿದ ಮೇಲೂ ಕೂಡ ನೀವು ನೀಟಾಗಿ ಆ ಹೊಗೆನೆಲ್ಲ ಮನೆಗೆ ಕೊಡಬೇಕು. ಓಕೆ, ಯಾವಾಗ ಕೊಡಬೇಕು? ಐ ಪ್ರಿಫರಬ್ಲಿ ಸೇ ಇನ್ ದ ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಟೈಮ್ ಆಫ್ಟರ್ 6 o'clock. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಅಥವಾ ಸೂರ್ಯ ಮುಳುಗಿದ ಮೇಲೆ ನೀವು ಇದನ್ನು ರಿಚುವಲ್ನ ಮಾಡಬಹುದು. ಬಿಫೋರ್ ಡೂಯಿಂಗ್ ದಿಸ್ ರಿಚುವಲ್ ನಿಮ್ಮ ಮನೆಯಲ್ಲಿ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆಯೆಲ್ಲ ಒರೆಸಿ ಇಟ್ಕೋಬೇಕು. ಹೆಂಗೆ ಒರೆಸ್ಬೇಕು? ಒಂದು ಇಡೀ ನಿಮ್ಮ ಕೈಯಲ್ಲಿ ಒಂದು ಇಡೀ ಉಪ್ಪನ್ನು ತೆಗೆದು ಅದರೊಳಗಡೆ ಹಾಕಿ ನೀವು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೋಬಹುದು. ಅಥವಾ ನೀವು ಗಂಜಲ ಸಿಕ್ಕಿದ್ರೆ ಇಟ್ಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ಅಂತ ನಾನು ಹೇಳ್ತೀನಿ. ಒಂದು ಸ್ವಲ್ಪ ಗಂಜಲನ ನೀವು ಮನೆ ಹೊರಿಸೋ ನೀರಿಗೆ ಹಾಕ್ಕೊಂಡು ಅದರೊಟ್ಟಿಗೆ ಉಪ್ಪನ್ನು ಕೂಡ ಹಾಕಿ ನೀಟಾಗಿ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜೀಸ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಕೊಂಡು ನೀವು ಆ ಥರ ಕೂಡ ಮಾಡ್ಬೋದು. ಓಕೆ, ಇದಾದ ಮೇಲೆ ನಾನು ಇವಾಗ ಹೇಳಿದಂಥ ಕ್ಲೆನ್ಸಿಂಗ್ ರಿಚುವಲ್ನ ಮಾಡಬೇಕು. ಇದಿಷ್ಟು ಮಾಡಿದ ಮೇಲೆ ನಾಳೆ ಬೆಳಗ್ಗೆಗೆ ನೀವು ಏನು ಮಾಡಬೇಕಂತ ಅಂದರೆ, ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡುವಂಥ ಕೆಲಸ ಮಾಡಬೇಕು. ಸೊ ಹೇಗೆ ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡೋದು? ಹೊಸಲು ಪೂಜೆ ಮಾಡಬೇಕು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ತುಳಸಿ ಕಟ್ಟೆ ಮತ್ತು ಹೊಸಲಿಗೆ ನೀಟಾಗಿ ಫುಲ್ಲು ಅರಿಶಿನ ಹಚ್ಚಿ, ರಂಗೋಲಿ ಇಟ್ಟು, ಕುಂಕುಮ ಹಾಕಿ, ಹೂವು ಇಟ್ಟು ಹೊಸಲು ಪೂಜೆ ಮಾಡೋದ್ರ ಮುಖಾಂತರ ಹೊಸ ವಿಚಾರಗಳನ್ನು, ಇವಾಗ ಹಳೇದನ್ನೆಲ್ಲ ನಿನ್ನೆ ರಾತ್ರಿ ಕಳಿಸ್ಬಿಟ್ಟಿದ್ದೀನಿ, ಅಥವಾ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ತಾಯಿದ್ರೆ ಸೂರ್ಯ ಹುಟ್ಟಿದ ತಕ್ಷಣವೇ ಹೊಸಲು ಪೂಜೆ ಮಾಡ್ತಾ ಒಳ್ಳೆಯದನ್ನು ನನ್ನ ಮನೆಗೆ ಬರ್ಮಾಡ್ಕೋತಾ ಇದ್ದೀನಿ, ಅಥವಾ ರಾತ್ರಿ ಮಾಡಿದ್ರೆ ನಾಳೆ ಬೆಳಗ್ಗೆಗೆ ಬರ್ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಹೊಸಲು ಪೂಜೆ ಮಾಡಬೇಕು. ದೀಸ್ ಆರ್ ದ 3 ಸ್ಟೆಪ್ಸ್ ನೀವು ಬಿಫೋರ್ ಒಂದು ನವರಾತ್ರಿ ವ್ರತನ ಮಾಡೋಕ್ಕಿಂತ ಮುಂಚೆ ಶುರು ಮಾಡಬೇಕಾಗಿರೋದು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಈ ಪೂಜೆ ಎಲ್ಲ ಮಾಡಿದ್ರಿ ಅಲ್ಲ, ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ನಾನು ನಿಮಗೆ ಕಲರ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ದಿನ ಯಾವ್ಯಾವ ಕಲರ್ ಇದೆ, ಯಾವ್ಯಾವ ದೇವರಿದೆ, ನೀವು ಅದನ್ನು ತಿಳ್ಕೊಂಡು ಆ ಕಲರ್ದು ಡ್ರೆಸ್ಸನ್ನು ವೇರ್ ಮಾಡಬೇಕು. ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರತಿದಿನ ಯಾವ ದೇವಿಗೆ ಯಾವ ಮಂತ್ರ ಹೇಳಬೇಕು, ಅಥವಾ ಒಂದು ಜನರಲೈಸ್ಡ್ ಮಂತ್ರ ನಾನು ಇವಾಗ ಹೇಳ್ಬಿಡ್ತೀನಿ. ಬಟ್ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಇದ್ದರೆ ಅದನ್ನು, ಅಥವಾ ಯಾವ ನೈವೇದ್ಯ ಮಾಡಬೇಕು ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಬಿಫೋರ್ ದ ನೈಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯು ಕ್ಯಾನ್ ಡೂ ದ್ಯಾಟ್. ಅಥವಾ ಈವ್ನಿಂಗ್ ಟೈಮಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ಅದೇ ರೀತಿಯಾಗಿ ಮಾಡ್ಕೊತಾ ಹೋಗ್ಬೋದು. ಜನರಲ್ ಆಗಿ 9 ದಿನದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ವಿಚಾರಗಳನ್ನು ಮಾಡಲೇಬೇಕು 9 ದಿನಗಳು ಕೂಡ ಅನ್ನುವಂಥ ವಿಚಾರಗಳನ್ನು ಜನರಲೈಸ್ಡ್ ಮಾಡಿ ನಾನು ಹೇಳ್ತೀನಿ. ಸೊ ಯಾವುದೋ ಒಂದು ಚಾನಲಲ್ಲಿ ನೀವು ಯಾವುದೋ ಒಂದು ಬೀಜ ಮಂತ್ರಗಳನ್ನು ನೋಡ್ತಿರುವಾಗ, ಓಂ ಹ್ರೀಂ ಐಂ ಆ ಥರದ್ದೆಲ್ಲ ವರ್ಡ್ಸ್ ಇರುವಂಥ ಬೀಜ ಮಂತ್ರಗಳನ್ನು ನೀವು ನೋಡ್ತೀರಾ ಅಂತ ಅಂದರೆ, ಯು ಆರ್ ನಾಟ್ ಸಪೋಸ್ ಟು ಚಾಂಟ್ ದಟ್. ನೀವು ಅದನ್ನು ಚಾಂಟಿಂಗ್ ಮಾಡಬಾರ್ದು, ಅಥವಾ ಅದು ಮಂತ್ರ ಪಠಣವನ್ನು ಮಾಡಲೇಬಾರ್ದು. ಯಾಕಂತ ಅಂದರೆ, ನಮಗೆ ಒಂದು ದೀಕ್ಷೆ ತಗೊಳ್ಳೋದಕ್ಕಿಂತ ಮುಂಚೆಗೆ, ಅಂದರೆ ಒಬ್ಬರು ಗುರುಗಳ ಹತ್ರ ದೀಕ್ಷೆ ತಗೊಂಡೆ ಅಂಥ ಮಂತ್ರಗಳನ್ನು ನಾವು ಹೇಳಬೇಕು. ನೀವು ಜನರಲ್ ಆಗಿ ಓಂ ದುರ್ಗಾಯ ನಮಃ, ಧೂಮ್ ದುರ್ಗಾಯ ನಮಃ, ದಟ್ಸ್ ಎನಫ್ ಅಷ್ಟೇ. ಅಥವಾ ಬೇರೆ ಇವಾಗ ನಾನು ಇನ್ನೊಂದು 2 ಮಂತ್ರ ಹೇಳ್ತೀನಿ, ಅದನ್ನು ನೀವು ಉಪಯೋಗಿಸ್ಬೋದೋ ಹೊರತು, ಯಾರೋ ಹೇಳ್ತಾರೆ ನವರಾತ್ರಿ ದಿನ ಈ ರೀತಿಯಾಗಿ ಪೂಜೆ ಮಾಡಿ, ಇದೊಂದು ರಿಚುವಲ್ಸ್ನ ಮಾಡಿ, ದಯವಿಟ್ಟು ಮಾಡಬೇಡಿ. ಮಂಡಲಗಳನ್ನು ಬರೆದು ಅದರಲ್ಲಿ ಚಾಮುಂಡೇಶ್ವರಿನ ಕೂರಿಸಿ ಮಾಡಿ, ಅದೆಲ್ಲ ತಪ್ಪು. ನಿಮಗೆ ದೀಕ್ಷೆ ಇದ್ದರೆ ಮಾತ್ರ ಮಾಡಬೇಕು. ಇಲ್ಲ ಅಂತಂದರೆ, ನಾವು ಗೃಹಸ್ಥರಾಗಿ, ಅಂದರೆ ಒಂದು ಫ್ಯಾಮ್ಲಿ ಜೊತೆಗೆ ಇರೋರು, ನಾವು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಆ ಥರ ಮಾಡಬೇಕು. ಇಲ್ಲ ಅಂದರೆ ನಾವು ಮಾಡೋ ಒಂದೊಂದು ಮಿಸ್ಟೇಕು ಕೂಡ ತಾಂತ್ರಿಕ್ ಎನರ್ಜೀಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಇಟ್ಸ್ ನಾಟ್ ಬ್ಯಾಡ್ ಅಂತ ಅಲ್ಲ, ಆ ಎನರ್ಜೀಸ್ನ ನಮಗೆ ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ ಅಂತ. ಆ್ಯಂಡ್ ತುಂಬ ಜನ ಹೇಳ್ತಾರೆ, ದುರ್ಗಾದೇವಿದು ವಿಗ್ರಹನ ಮನೆಯಲ್ಲಿ ಇಡಬಾರ್ದು. ಹೌದಾ? ನೋ, ಇಟ್ಸ್ ಅ ಮಿತ್. ನೀವು ಮನೇಲಿ ಪ್ರತಿದಿನ ಪೂಜೆ ಮಾಡ್ತಾ ಇದ್ದೀರಾ, ದೀಪ ಹಚ್ತಾ ಇದ್ದೀರಾ ಅಂತ ಅಂದರೆ ಯಾವುದೇ ದೇವ್ರ ವಿಗ್ರಹನಾದರೂ ಇಡಬಹುದು. ಈಗ ಎಕ್ಸೆಪ್ಷನಲ್ ಇವಾಗ ಮಹಾಕಾಳಿ ಇರ್ತಾರೆ, ಆ ರೀತಿಯಾಗಿ ರೌದ್ರಾವತಾರ ಇರುವಂಥ ದೇವಿಗಳದ್ದು ಅಥವಾ ದೇವರದು ವಿಗ್ರಹಗಳನ್ನು ಇಡಬಾರ್ದು. ಎಕ್ಸೆಪ್ಟ್ ದ್ಯಾಟ್ ನೀವು ಯಾವುದೇ ವಿಗ್ರಹನ ಇಟ್ಟು ಕೂಡ ಪೂಜೆ ಮಾಡಬಹುದು. ಅದೇನಾದರೂ ಅಕಸ್ಮಾತು ಲೋಹದ್ದೇನಾದರೂ ಆಗಿದ್ರೆ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಇಫ್ ಅದು ಲೋಹದ್ದಾಗಿಲ್ಲ ಅಂತ ಅಂದರೆ ನೋ ಪ್ರಾಬ್ಲಮ್, ನೀವು ಅಭಿಷೇಕ ಮಾಡುವಂಥ ಅವಶ್ಯಕತೆ ಇಲ್ಲ, ಏನಿಲ್ಲ. ನೀಟಾಗಿ ಒರೆಸಿ ನೀವು ಇಡಬಹುದು. ಓಕೆನಾ? ಕಲ್ಲಿದು ಶಿವಂದು ಕಲ್ಲಿನ ಮೂರ್ತಿಗಳನ್ನು ಅಥವಾ ಕಂಚಿಂದಿರುತ್ತಲ್ಲ ಅದನ್ನು ಇಟ್ಟಿದ್ರೆ ನೀವು ಅಭಿಷೇಕ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇಲ್ಲ.
ನಿಮಗೆ ಇದು ಯಾವುದು ನನಗೆ ವಿಗ್ರಹ ಇಟ್ಟು ಪೂಜೆ ಮಾಡೋದು ಕಂಫರ್ಟಬಲ್ ಇಲ್ಲ ಅಂತ ಅನ್ನೋರು ಚಿಕ್ಕದು ಒಂದು ಫೋಟೋ ಇಡಬಹುದು. ಅಥವಾ ಇಲ್ಲ ನಾನು ಫೋಟೋನೂ ಇಡಲ್ಲ ಅಂದ್ರೂ ದಟ್ಸ್ ಓಕೆ. ನೀವು ನಿಮ್ಮ ಮನಸ್ಸಲ್ಲೇ ಚಾಮುಂಡೇಶ್ವರಿನ ನೆನೆಸ್ಕೊಂಡು ಮಾಡಬಹುದು. ಬಟ್ ವಾಟ್ ಐ ಸೇ ಇಸ್, ನನಗೆ ಈ ದೇವ್ರದ್ದು ಒಂದೇನೋ ಇಟ್ಟಿದ್ರೆ ಕೆಟ್ಟದಾಗ್ಬಿಡುತ್ತೆ ನನ್ನ ಮನೇಲಿ ಅಂತ ನೀವು ನಂಬ್ತೀರಾ ಅಂತ ಅಂದರೆ ಐ ಪ್ರಿಫರ್ ಯು ಶುಡ್ ನಾಟ್ ಡೂ ದಟ್ ಪೂಜಾ ಆಲ್ಸೋ. ಯಾಕಂತ ಅಂದರೆ ನಾವು ದೇವ್ರನ್ನ ಆರಾಧನೆ ಮಾಡ್ತಾ ಇರೋದು ನಮ್ಗೆ ಒಳ್ಳೇದಾಗಲಿ ಅಂತ. ಸೊ ಒಳ್ಳೇದು ಮಾಡುವಂಥ ದೇವರು ವಿಗ್ರಹ ಇಟ್ಟ ತಕ್ಷಣ ನಮಗೆ ಕೆಟ್ಟದ್ದು ಮಾಡ್ತೀವಿ ಆ ಥರ ಮಿತ್ಸ್ ಎಲ್ಲ ನಿಮ್ಮ ತಲೆಯಲ್ಲಿ ಇದ್ರೆ ಯಾರು ದಯವಿಟ್ಟು ಇದನ್ನು ಫಾಲೋ ಮಾಡಬೇಡಿ. ಮಾಡ್ತೀರಾ ಅಂದರೆ ಐದರ್ ಐಡಲ್ ಅಥವಾ ಒಂದು ಫೋಟೋ ತಂದು ಇಟ್ಕೋಬಹುದು. ಇಟ್ಕೊಂಡು ಕಂಚಿಂದ ಅಂದರೆ ನೀವು ಅಭಿಷೇಕ ಮಾಡಲೇಬೇಕು. ಹೇಗೆ ಅಂದರೆ ಹಾಲು ಮೊಸರು, ನೀರು ಹಾಕ್ತೀವಿ, ಎಳನೀರು ಹಾಕ್ತೀವಿ, ಜೇನುತುಪ್ಪ ಹಾಕ್ತೀವಿ, ಸಕ್ಕರೆ, ಒಂದಷ್ಟು ಡ್ರೈ ಫ್ರೂಟ್ಸು, ಯಾವುದಾದ್ರೂ ಹಣ್ಣಿದ್ರೆ ಹಣ್ಣು, ಅದೆಲ್ಲ ದೇವ್ರ ಮೇಲಿಂದ ಹಾಕಿ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬಹುದು, ಹೂವು ಎಲ್ಲ ಮುಡಿಸಿ. ಇಫ್ ನಾಟ್, ನೀವು ಜನರಲ್ ಆಗಿ ಫೋಟೋ ಇಟ್ಟಿದ್ರೆ ಫೋಟೋಗೆ ಹೂವು ಮಾಡಿಸಿ ಪೂಜೆ ಮಾಡಬಹುದು. ಓಕೆ, ದಿಸ್ ಆರ್ ದ ಸಿಂಪಲ್ ಸ್ಟೆಪ್ಸ್ ಯು ಹ್ಯಾವ್ ಟು ಕ್ಯಾರಿ ಔಟ್ ಎವ್ರಿ ಡೇ. ಒಂದಾಯಿತು, ದೇವ್ರದ್ದು ಮನೆ ಕ್ಲೀನ್ ಮಾಡ್ತೀರಾ, ದೇವ್ರು ಇಡ್ತೀರಾ, ಅಭಿಷೇಕ ಮಾಡುವಂಥ ವಿಗ್ರಹ ಆದರೆ ಅಭಿಷೇಕ ಮಾಡ್ತೀರಾ, ಎಲ್ಲ ಹೂವು ಎಲ್ಲ ಇಟ್ಟು ಅರೇಂಜ್ ಮಾಡ್ತೀರಾ. ಯಾವ ಕಲರ್ಸ್ ಹೂವನ್ನ ಹಾಕಬೇಕು? ರೆಡ್ ಕಲರು, ವೈಟ್ ಕಲರು, ಯೆಲ್ಲೋ ಕಲರು ತುಂಬ ಒಳ್ಳೆಯದು. ರೆಡ್ ಆ್ಯಂಡ್ ಯೆಲ್ಲೋ ಆರ್ ವೆರಿ ಆಸ್ಪಿಷಿಯಸ್. ರೆಡ್ ಅಂತೂ ತುಂಬ ಒಳ್ಳೆಯದು, ಯಾಕಂತ ಅಂದರೆ ಶಕ್ತಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಅದಾಯ್ತಾ, ಹೂವದು ಎಲ್ಲ ಇಡ್ತೀರಾ. ನಿಮಗೆ ಪ್ರಸಾದನೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಯಾವುದನ್ನು ಮಾಡಬಹುದು, ವಿಚ್ ಇಸ್ ಆಸ್ಪಿಷಿಯಸ್, ಆ ಥರ ಮಾಡ್ಬೋದು. ಆ್ಯಂಡ್ ದೆನ್ ಕಮಿಂಗ್ ಟು ದ ಟೈಮ್, ಗೋಧೂಳಿ ಸಮಯ ಅಂತೀವಿ, ಅಂದರೆ ಸಂಜೆ 5, 6, 7 ಗಂಟೆ ಆ ಟೈಮಲ್ಲಿ, ಅಥವಾ ಬೆಳಗ್ಗೆ ಒಂದು 5, 6, 7 ಆ ಟೈಮು, 8 ಗಂಟೆ 9 ಗಂಟೆ ತನಕನೂ ಮಾಡಬಹುದು. ಇಂಥ ಟೈಮಲ್ಲಿ ನೀವು ಪೂಜೆ ಮಾಡೋದು ತುಂಬ ಪ್ರಾಶಸ್ತ್ಯವಾಗಿರುತ್ತೆ. ಅಥವಾ ದಿನದಲ್ಲಿ ಯಾವುದೇ ಟೈಮಲ್ಲೂ ಕೂಡ ನೀವು ಪೂಜೆನ ಮಾಡಬಹುದು. ಬಟ್ ದೀಸ್ ಆರ್ ದ ವೆರಿ ಗುಡ್ ಟೈಮ್. ಈ ಟೈಮಲ್ಲಿ ನೀವು ಪೂಜೆ ಮಾಡಬೇಕು. ಟೈಮಿಂಗ್ಸ್ ಆಯಿತು, ಏನೆಲ್ಲ ಮಾಡಬೇಕು ಅಂತ ಆಯಿತು. ದೆನ್ ಯಾವ ರೀತಿಯಾಗಿ ಪೂಜೆ ಮಾಡಬೇಕು? ನೀವು ಚಾಮುಂಡೇಶ್ವರಿದು ಲೈಕ್ 108 ನಾಮಗಳೇನು ಬರುತ್ತೆ ಅದನ್ನು ಹೇಳಿ ಅರ್ಚನೆ ಮಾಡ್ತಾ ಹೋಗಬಹುದು. 32 ನೇಮ್ಸ್ ಆಫ್ ದುರ್ಗಾ ಅಂತ ಬರುತ್ತೆ, ಅಂದರೆ 32 ಹೆಸರುಗಳು ದುರ್ಗಾದೇವಿದು. ಇದನ್ನು ಪ್ರತಿಯೊಬ್ಬ ಗೃಹಸ್ಥರು ಕೂಡ ಯಾವುದೇ ರೀತಿಯಾದಂತಹ ದೀಕ್ಷೆನ ತಗೊಳ್ದಿರ ಮಾಡಬಹುದಾದಂತಹ ಒಂದು ರಿಚುವಲ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಸೇಫ್ಟಿಯಾಗಿ, ಅಂದರೆ ಯಾವುದೇ ಒಂದು ತಾಂತ್ರಿಕ ಎನರ್ಜೀಸಿನ ಇನ್ವೈಟ್ ಮಾಡ್ದಿರೋ ಮಾಡಬಹುದು. ಆ್ಯಂಡ್ ನಿಮಗೆ ನಾವು ತುಂಬ ನೆಗೆಟಿವ್ ಎನರ್ಜೀಸ್ ಅನಿಸ್ತಾ ಇದ್ದಾವೆ, ಇಷ್ಟೇ ಸಾಕು. ನೀವು ಇದನ್ನು 32 ನೇಮ್ಸನ್ನು 3 ಸಲ ಇಲ್ಲ, 5 ಸಲ ಇಲ್ಲ, 108 ಸಲ, ಈ ಥರ 21 ಸಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೇಳ್ಬೋದು. ಅಥವಾ ನಾನು ಹೇಳೋದೇನೆಂದರೆ 9 ದಿನದಲ್ಲಿ 1000 ಸಲ ಚಾಂಟಿಂಗ್ ಇದನ್ನು ಮಾಡಿದ್ರೆ ನೀವು ಅಂದ್ಕೊಳ್ಳೋ ಆ ವಿಶ್ವ ಕಂಪ್ಲೀಟಾಗಿ ಈಡೇರತ್ತೆ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ತುಂಬ ನೆಗೆಟಿವ್ ಎನರ್ಜಿಗಳು ಫೀಲ್ ಆಗ್ತಾ ಇದೆ, ನನಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿಲ್ಲ, ಅಥವಾ ಒಂದಷ್ಟು ದೊಡ್ಡ ವಿಚಾರಗಳು ಯಾವುದನ್ನಾದ್ರೂ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ನಾನು ಅಂತ ಅನ್ನೋರು ಏನಾದರೂ ಇದ್ದರೆ, ನೀವು ನಾನು ಹೇಳೋ ಈ ರಿಚುವಲ್ನ ಫಾಲೋ ಮಾಡ್ಬೋದು. ಇದು ಹೆಂಗೆ ಅಂತ ಅಂದರೆ, 9 ದಿನಕ್ಕೆ 9 ನಿಂಬೆಹಣ್ಣ ತಂದಿಟ್ಕೊಂಡು ಕಟ್ ಮಾಡಿಬಿಟ್ಟು ದೇವರಿಗೆ ಒಂದು ಬಲಿ ಕೊಡ್ತಾ ಇದ್ದೀನಿ ಅನ್ನೋ ರೀತಿ ಅರ್ಪಿಸೋದು. ನಿಂಬೆಹಣ್ಣನ್ನ ಕಟ್ ಮಾಡಿ ಆ್ಯಂಡ್ ಅದಕ್ಕೆ ಕುಂಕುಮನ ಹಚ್ಬಿಟ್ಟು ನಿಮ್ಮ ಬಾಗಿಲಿಗಾದರೂ ಇಡ್ಬೋದು, ಅಥವಾ ಕಟ್ ಮಾಡಿರೋದಂಥದ್ದನ್ನು ಯಾವುದಾದ್ರೂ ಹಸಿರು ಗಿಡದ ಮೇಲಾದರೂ ಹಾಕ್ಬೋದು. ಓಕೆ, ಈ ಥರ ಮಾಡೋದ್ರಿಂದ ನಿಮ್ಮ ವಿಶ್ನ ಬೇಗ ಆಗುತ್ತೆ ಅಂತ. 1000 ಟೈಮ್ ಚಾಂಟಿಂಗ್ ಮಾಡೋದ್ರ ಜೊತೆಗೆ ಇದನ್ನು ಮಾಡಿದ್ರೆ ಇನ್ನೂ ಸಖತ್ತಾಗುತ್ತೆ. ಇಲ್ಲ ನೀವು ಬರೀ 1000 ಟೈಮ್ ಚಾಂಟಿಂಗೇ ಮಾಡಬಹುದು. ಆ್ಯಂಡ್ ನೀವು ಬರೀ ಇಲ್ಲ ಇದನ್ನೇ ಮಾಡಬಹುದಾ ಅಂತಂದರೆ, ಎಸ್, 32 ನೇಮ್ಸ್ ಆಫ್ ದುರ್ಗಾದು ಏನಿರುತ್ತೆ ಅದನ್ನು ಒಂದು 5 ಟೈಮ್ಸ್ 12 ಟೈಮ್ ಅಲ್ಲಿ 11 ಟೈಮ್ಸ್ 21 ಟೈಮ್ಸ್ ಆ ಥರ ಹೇಳ್ಕೊಂಡು ಕೂಡ ನೀವು ಇದನ್ನು ಮಾಡಬಹುದು. ಓಕೆ, ಸೊ ದ ಪ್ರೊಸೀಜರ್ ಇಸ್ ಕ್ಲಿಯರ್. ಈ ಥರ ಮಾಡಬಹುದು. ಆ್ಯಂಡ್ ಅಟ್ ಲಾಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೈವೇದ್ಯ ನಾನು ಏನೆಲ್ಲ ಕೊಡಬಹುದು? ನೀವು ಬೆಲ್ಲದನ್ನ ಇಡಬಹುದು, ಚಿತ್ರಾನ್ನ ಮಾಡಿ ಇಡಬಹುದು, ಮೊಸರನ್ನ ಕೊಡಬಹುದು, ಅಥವಾ ಏನೋ ಒಂದು ಪಾಯಸನ ಮಾಡಿ ದೇವರಿಗೆ ನೈವೇದ್ಯ ಆಗಿಡಬಹುದು. ಈ ರೀತಿಯಾಗಿ ಏನು ಬೇಕಾದರೂ ನೈವೇದ್ಯನ ಇಡಬಹುದು. ಆ್ಯಂಡ್ ಇಫ್ ಯು ಆರ್ ಏನು ಹೇಳ್ತೀವಿ, ನಾನು ಮೆನ್ಸ್ಟ್ರಲ್ ಸೈಕಲಲ್ಲಿ ಇದ್ದರೆ ನಾನು ಇದನ್ನು ಮಾಡಬಹುದಾ? ಕೆಲವೊಬ್ಬರು ನಂಬಿಕೆ ಪ್ರಕಾರ ಮಾಡಬಹುದು, ಕೆಲವೊಬ್ಬರು ನಂಬಿಕೆ ಪ್ರಕಾರ ಮಾಡಬಾರ್ದು. ಸೊ ಯಾರಲ್ಲ, ಇಫ್ ನೀವು ಮೆನ್ಸ್ಟ್ರಲ್ ಸೈಕಲಲ್ಲಿ ಇದ್ರೇನೂ ಕೂಡ ನಾನು ಹೋಗ್ತೀನಿ ದೇವಸ್ಥಾನಕ್ಕೆ, ಅಥವಾ ನಾನು ಕಂಫರ್ಟಬಲ್ ಇದ್ದೀನಿ ಅಂತೀರಾ, ಅವ್ರು ಮಾಡಬಹುದು. ಇಫ್ ನೀವು ಕಂಫರ್ಟಬಲ್ ಇಲ್ಲ, ನಾನು ಇದು ತನಕ ಯಾವತ್ತೂ ಅದನ್ನು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅಂದರೆ, ಯು ಜಸ್ಟ್ ಡೋಂಟ್ ಡೂ. ಓಕೆ, ಕ್ಲಿಯರ್. ಟೈಮಿಂಗ್ಸ್ ಬಗ್ಗೆ ಹೇಳಾಯಿತು, ಹೆಂಗೆ ಬಿಫೋರ್ ರಿಚುವಲ್ ಏನು ಮಾಡಬೇಕು ಆ್ಯಂಡ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ದೇವರಿಗೆ ಅಭಿಷೇಕ ಮಾಡೋದಾದರೆ ಹೆಂಗೆ ಮಾಡಬೇಕು, ಐ ಹ್ಯಾವ್ ಸೆಡ್ ಎವ್ರಿಥಿಂಗ್ ಅಲ್ಲ, ನಾಮಾವಳಿ ಹೆಂಗೆ ನೀವು ಹೇಳ್ಬೇಕು, ಇದೆಲ್ಲ ಕ್ಲಿಯರ್ ಆಯಿತು. ಆ್ಯಂಡ್ ನಾವು ಅವತ್ತಿನ ದಿನದ್ದು ಪೂಜೆ ದಿನ ನೀವು ಆ ಕಲರ್ದೇ ಡ್ರೆಸ್ಗಳನ್ನ ವೇರ್ ಮಾಡಬೇಕು. ಇಟ್ಸ್ ಕಂಪಲ್ಸರಿ. ಅದೇ ಕಲರ್ದು ಡ್ರೆಸ್ಸನ್ನು ವೇರ್ ಮಾಡಿನೇ ನೀವು ಪೂಜೆನ ಮಾಡಬೇಕು. ಓಕೆ, ಐ ಹೋಪ್ ಯು ಗೆಟ್ ದಟ್ ಕ್ಲಿಯರ್. ಇಷ್ಟು ಮಾಡಾಯ್ತಾ? ದೆನ್
ಅಟ್ ದ 9th ಡೇ ನಿಮ್ಮ ಸಂಕಲ್ಪ ಮುಗಿಯತ್ತೆ. ನೀವೇನೋ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಇದ್ದೀರಾ ಅಲ್ವಾ, ಅದು 9ನೇ ದಿನಕ್ಕೆ ಆ ಸಂಕಲ್ಪ ಈಡೇರುತ್ತೆ. ಆಗ ನೀವು ಒಂದು ಚೆನ್ನಾಗಿ ಏನು ಹೇಳ್ತೀವಿ, ದೇವ್ರಿಗೆ ಒಂದು ಕಂಪ್ಲೀಟ್ ನೈವೇದ್ಯ ಥರ, ಅಂದರೆ ಇವಾಗ ಮೊಸರನ್ನ, ಕೋಸಂಬರಿ ಆ ಥರದ್ದು ಎಲ್ಲದು ಮಾಡಿ ಒಂದು ಪ್ಲೇಟಲ್ಲಿ ಬಡಿಸಿ ಅಮ್ಮಂಗೆ ಫಸ್ಟ್ ಕೊಟ್ಟು ಅಲ್ಲಿ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿ, ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ನನಗೆ ಇಷ್ಟು ಅಬಾಂಡೆನ್ಸ್ ಕೊಟ್ಟಿದೆ, ನೀನು ಪೂಜೆ ಮಾಡೋದಕ್ಕೆ ಇಷ್ಟು ಕೊಟ್ಟಿದೆ. ಆ್ಯಂಡ್ ಕೊನೆಯ ದಿನ ನೀವು ಪುಟ್ಟ ಮಕ್ಕಳನ್ನ ಕರೆದು ಕೂಡ ಅವ್ರಿಗೆ ಒಂದು ಡ್ರೆಸ್ ಕೊಡೋದ, ಅವ್ರಿಗೆ ಫಸ್ಟ್ ಫೀಡ್ ಮಾಡೋದು, ಆ ಥರನೂ ಮಾಡಬಹುದು. ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ಇದು. ನೀವು ಪ್ರತಿ 9 ದಿನವೂ ಕೂಡ 9 ದಿನವೂ ಮಕ್ಕಳನ್ನ ಮನೆಗೆ ಕರೆಸಿ ದೇವ್ರಿಗೆ ಏನು ಪೂಜೆ ಮಾಡ್ತೀರ ಅದೆಲ್ಲ ಆದಮೇಲೆ ದೇವ್ರು ಅವ್ರಿಗೆ ಫಸ್ಟ್ ಪ್ರಸಾದನ ದೇವ್ರಿಗೆ ಇಟ್ಟಿರೋದು ಅಂತಲ್ಲ, ಸೆಪ್ರೇಟ್ ಪ್ರಸಾದ ಮನೆಯಿಂದ ತೆಗೆದು ಅವ್ರಿಗೆ ತಿನ್ನಿಸಿ, ನಾವು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೇನು ಕೂಡ ಇಟ್ಸ್ ಗುಡ್. ನೀವು ಇದನ್ನು ಮಾಡ್ಬೋದು. ನವರಾತ್ರಿ ಅಂತ ನವದುರ್ಗಿಯವ್ರನ್ನ ನಾವು ಸೆಲೆಬ್ರೇಟ್ ಮಾಡ್ತಾರೋ, ಒಂದು ಪುಟ್ಟ ಹೆಣ್ಮಗುನು ಕೂಡ ನಾವು ಒಂದು ದುರ್ಗಿ ಸ್ಥಾನದಲ್ಲಿ ಅಥವಾ ದೇವ್ರ ಸ್ಥಾನದಲ್ಲಿ ಇಟ್ಟು ನಾವು ಅವ್ರ ಹತ್ರದಿಂದ ನಾವು ಬ್ಲೆಸ್ಸಿಂಗ್ಸ್ ತಗೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ ಈ ಪೂಜೆನೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಮಾತ್ರ ಮಾಡಿ. ಇನ್ ದ ಮಿಡಲ್ ಆಫ್ ದ ಡೇಸ್ ಇಟ್ಸ್ ನಾಟ್ ದ್ಯಾಟ್ ಗುಡ್, ಬಟ್ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಸೊ ದೀಸ್ ಆರ್ ದ ಸ್ಟೆಪ್ಸ್ ಯು ಕ್ಯಾನ್ ಫಾಲೋ. ಆ್ಯಂಡ್ ನಿಮಗೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಮಾಡಬೇಕು. ನಾವು 9 ಡೇಸ್ ನವರಾತ್ರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿದಿನ ಬಿಫೋರ್ ದ ಡೇ, ಅಂದರೆ ಈವ್ನಿಂಗ್ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ಒಂದು ಸೆಷನ್ನ ತಗೊಂಡು ನಿಮಗೆ ಕಂಪ್ಲೀಟಾಗಿ ಯಾವುದನ್ನು ಮಾಡ್ತಾ ಇದ್ದೀವಿ ಅಂತ ಥ್ರೂ ಗೂಗಲ್ ಮೀಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಹೆಂಗೆ ಮಾಡಬೇಕು, ಯಾವುದು ಮಂತ್ರಾಸ್ ಹೇಳ್ಬೇಕು, ಅಥವಾ ಯಾವ ದೇವಿಗೆ ಯಾವ ರೀತಿಯಾಗಿ ನೀವು ಪೂಜೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ನಿಮಗೆ ಡೀಟೇಲ್ಡಾಗಿ ಹೇಳ್ಕೊಡ್ತೀವಿ. ಆ್ಯಂಡ್ ಎಸ್ ಆಫ್ ಕೋರ್ಸ್ ಇದು ಪೇಯ್ಡ್ ಕ್ಲಾಸ್ ಆಗಿರುತ್ತೆ. ಸೊ ಇಟ್ ಕಾಸ್ಟ್ 666 ರೂಪೀಸ್ ಆಗಿರುತ್ತೆ ಪರ್ ಪರ್ಸನ್. ಯಾರಿಗೆಲ್ಲ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದೆ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಿ, ವಿ ವಿಲ್ ಗಿವ್ ಯು ದ ಕಂಪ್ಲೀಟ್ ಡೀಟೇಲ್ಸ್. ಸೊ ನವರಾತ್ರಿ ಅಂತ ಹೇಳಿ ನೀವು ಮೆಸೇಜ್ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ದ ಡೀಟೇಲ್ಸ್. ಐ ಹೋಪ್ ಇನ್ಫಾರ್ಮೇಷನ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಇನ್ನಷ್ಟೇ ಇನ್ಫಾರ್ಮೇಷನ್ಗೋಸ್ಕರ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಬೇಕು ಅಂತ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್. ನವರಾತ್ರಿಯಿಂದ ನಿಮಗೆ ತುಂಬ ಇನ್ನಷ್ಟು ಒಳ್ಳೆ ವಿಚಾರಗಳು ಸಿಗ್ತಾ ಹೋಗಲಿ.